ಹೆಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮನೆ ಹುಡುಗಿ ಹಾಸನ್ನ ಬಿಡಗಿ. ಇವತ್ತು ನಮ್ಮನೆ ನಾಗರ ಹಬ್ಬ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಹೇಳೋ ಸ್ವಲ್ಪ ಲೇಟ್ ಆಗಿಬಿಡ್ತು. ನನಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ಅಭ್ಯಾಸ ಇದೆ. ಸೊ ನನ್ನ ಫೇವ್ರೆಟ್ ಸ್ಪಾಟ್ ನನ್ನ ಬಾಲ್ಕನಿ. ಅಲ್ಲಿಗೆ ಹೋಗಿ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಿಕೊಂಡು ಮತ್ತು ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಬೈತಾರೋ ಇಲ್ವೋ ಅಂತ ನೋಡೋಣ ಅಂತ ಕೆಳಗಡೆ ಹೋದೆ. ಅಷ್ಟರಲ್ಲಿ ಕಾಲು ಚಿಲ್ಕಿಸ್ತಾ ಇದ್ರು. ನಾನು ಅವ್ರ ಜೊತೆ ಜಾಯ್ನ್ ಆದೆ. ನಾನು ನಮ್ಮಮ್ಮ ಸೇರಿಕೊಂಡ್ರೆ ಹೆಂಗೆ ಅಂತ ಅಂದರೆ ಇಡೀ ಊರಿನ ಗಾಸಿಪ್ಸ್ ಎಲ್ಲ ನಾವೇ ಮಾತಾಡಾಕಿರ್ತೀವಿ. ಆ ರೀತಿ ಇರುತ್ತೆ. ಚಿಲ್ಕಸ್ತಾ ಇರ್ಬೇಕಾದ್ರೆ ಟೀ ಮಾಡ್ಕೊಂಡು ಬರೋಣ ಇಬ್ರಿಗೂ ಅಂತ ಅಂದ್ಬಿಟ್ಟು ನಾನು ಟೀ ಮಾಡೋದಕ್ಕೆ ಅಂತ ಬಂದೆ. ಸೊ ಟೀ ಪ್ರಿಪೇರ್ ಆಗಿತ್ತು. ನಮ್ಮಮ್ಮಂಗೆ ಟೀ ಕೊಟ್ಬಿಟ್ಟು ಸ್ವಲ್ಪ ವರ್ಕ್ ಇತ್ತು, ಆಫೀಸ್ದು ಲಾಗಿನ್ ಆಗಬೇಕಿತ್ತು ಎಕ್ಸಾಕ್ಟ್ 12ಗೆ. ಸೊ ಲಾಗಿನ್ ಆಗಿಬಿಟ್ಟು ಸ್ವಲ್ಪ ವರ್ಕ್ ಮುಗಿಸ್ಕೊಂಡೆ. ಅದು ಯಾಕೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಬೇಜಾರಾಗ್ತಿತ್ತು. ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೋಗೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಚಿಗ್ನಿಗೆ ರೆಡಿ ಮಾಡ್ಕೊಬಿಟ್ಟಿದ್ರು. ಚಿಗ್ನಿ ಮಾಡ್ತಾಯಿದ್ರು, ಉಂಡೆ ಕಟ್ತಾಯಿದ್ರು. ನಮ್ಮ ಕಡೆ ಚಿಗ್ನಿ ತಂಬಿಟ್ಟು ಇವನ್ನೆಲ್ಲ ಇಟ್ಟು ಅಭ್ಯಾಸ ಇದೆ. ಸೊ ತಂಬಿಟ್ಟಿಗೆ ಅಂತ ಹೇಳಿಬಿಟ್ಟು ಬೆಲ್ಲ ಪಾಕ ತೊಗೊತಾ ಇದ್ರು. ಅದಾದಮೇಲೆ ಚಿಲ್ಕವ್ರೆ ಸಾರು ಮಾಡಬೇಕು ಈ ಹಬ್ಬದಲ್ಲಿ. ಸೊ ಚಿಲ್ಕವ್ರೆ ಅನ್ನಕ್ಕೆ ಮತ್ತು ಚಿಲ್ಕವ್ರೆ ಸಾರು ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಸನ್ಸೆಟ್ ನೋಡಿಕೊಂಡು ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಹೋದೆ. ಸ್ವಲ್ಪ ಹೊತ್ತು ವಾಕ್ ಮಾಡಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಬಿಟ್ಟಿದ್ರು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಹೊರಟ್ವಿ. ಪೂಜೆ ಹುತ್ತದ ಹತ್ರ ಮಾಡಬೇಕು. ಸೊ ಅಲ್ಲಿ ಎಲ್ಲ ಅಂದರೆ ನಮ್ಮ ಬೀದಿಯವರೆಲ್ಲ ಬಂದಿರ್ತಾರೆ. ಎಲ್ಲ ಹೋಗಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ ಕಡೆ ಪೂಜೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಫೈರ್ ಕ್ಯಾಂಪ್ ಕೂಡ ಆಗ್ತಾ ಇತ್ತು. ಸೊ ಪೂಜೆಗೆಲ್ಲ ರೆಡಿ ಆಯಿತು. ಪೂಜೆ ಮಾಡಿ ದಿನನ ಎಂಡ್ ಮಾಡ್ತಾ ಇದ್ದೀವಿ.